क्या है भाई, मेरा नाम डाल दिया अपने आपके हाथों में. मेरा नाम दिखा दीजिए. मेरा नाम ಹೆಸರೇ ಹಾಕ್ಸ್ಕೊಂಬಿಟ್ಟಿಯಾರ. ನಾನು ಬರ್ತಾ ಇದೀನಿ ಅಂತ. ಯೂಟ್ಯೂಬ್ ಅಲ್ಲಿ ಇನ್ನೂ ಅಷ್ಟೊಂದು ಫೇಮಸ್ ಆಗಿಲ್ಲ, ಬಟ್ ಅಷ್ಟು ಬೇಗ ಫ್ಯಾನ್ಸ್ ನೋಡಿ ಹೆಂಗಿದಾರೆ ನನಗೆ. ಗೂಗಲ್ ಮ್ಯಾಪ್ಸ್ ಈ ರೋಡ್ ತೋರಿಸ್ತಾ ಇದೆ. ಈ ರೋಡ್ ನೋಡಿ ಇನೋವಾ ಕಾರ್ ಹೋಗೋಣ ಇದೆಯಾ, ಇಲ್ಲಿ ನೋಡಿದ್ರೆ ಜೀಪ್ ತೋರಿಸ್ತಾ ಇದೆ ಇದರಲ್ಲಿ. ಈ ಗೂಗಲ್ ಮ್ಯಾಪ್ಸ್ ನಂಬ್ಕೊಂಬಂದ್ರೆ ನಾವು ಸತ್ಯವಾಗ್ಲೂ ಎಲ್ಲಾದ್ರೂ आगे गाड़ी ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವೀಗ ನಮ್ಮ ಹೋಮ್ ಸ್ಟೇಯಿಂದ ಹೊರಟು ಇವಾಗ ನಾವು ಬೋಧ್ಗಯಾ ಕಡೆಗೆ ಹೋಗ್ತಾ ಇದ್ದೀವಿ. ಬೋಧ್ಗಯಾನು ಕೂಡ ನಮ್ಮ ತಂದೆ ಆಸೆ ಆಗಿತ್ತು, ಹೋಗಲೇಬೇಕು ಒಂದು ಸತಿ ಅಟ್ಲೀಸ್ಟ್ ಅಂತ. ಸೊ ಇವಾಗ ಇಲ್ಲಿಂದ ಹೊರಟು ಆ ಕಡೆಗೆ ಹೋಗ್ತಾ ಇದ್ದೀವಿ. ನೆನ್ನೆ ಗಂಗಾ ಆರತಿ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋದಲ್ಲಿ ನೀವೇನು ನೋಡ್ತೀರಾ ಅಂದರೆ ನಾವು ಇಲ್ಲಿಂದ ಬೋಧ್ಗಯಾಗೆ ಪ್ರಯಾಣ ಮಾಡೋದು. ಇವಾಗ ಯು ಪಿಯಿಂದ ನಾವು ಬಿಹಾರ್ ಕಡೆಗೆ ಹೊರಟಿದ್ದೀವಿ. ಬಿಹಾರ್ ಸಿಟಿ ಹೇಗಿರುತ್ತೆ ಅಂತ ನೋಡೋಣ, ಬಿಹಾರ್ನ ಸ್ಟ್ರೀಟ್ಸ್ನ ಎಕ್ಸ್ಪ್ಲೋರ್ ಮಾಡೋಣ, ಹಾಗೂ ಬೋಧ್ಗಯಾ ಎಕ್ಸ್ಪ್ಲೋರ್ ಮಾಡೋಣ. ಸೊ ಬನ್ನಿ ಸ್ನೇಹಿತರೆ, ಈಗ ಇಲ್ಲಿಂದ ನಮ್ಮ ಟ್ರಾವೆಲ್ ಕಥೆನ ಶುರು ಮಾಡೋಣ. ವಿ ವಿಲ್ ಎಕ್ಸ್ಪ್ಲೋರ್ ದ ಸ್ಟ್ರೀಟ್ಸ್ ಆಫ್ ಯು ಪಿ ಆ್ಯಂಡ್ ಬಿಹಾರ್. ಫ್ರಮ್ ಯು ಪಿ ಟು ಬಿಹಾರ್ ವಿ ವಿಲ್ ಸಿ ಹೌ ದ ರೋಡ್ ಇಸ್, ಹೌ ದ ಇನ್ಫ್ರಾಸ್ಟ್ರಕ್ಚರ್ ಹ್ಯಾಸ್ ಬಿನ್ ಬಿಲ್ಟ್. ಬನ್ನಿ ನೋಡ್ಕೊಬರೋಣ. ಓಹ್, ಫೈನಲಿ ಈ ಊರಲ್ಲೂ ಚೆನ್ನಾಗಿರೋ ರೋಡ್ ಇದೆ. ಈ ಊರಲ್ಲಿ ಚೆನ್ನಾಗಿರೋ ರೋಡ್ ನೋಡಿ ನಾನು ಆಲ್ಮೋಸ್ಟು 26 ಗಂಟೆ ಕಳೆದಿತ್ತು. ಇವಾಗ 26 ಗಂಟೆ ಆದಮೇಲೆ ನೋಡಿ ಚೆನ್ನಾಗಿರೋ ದೊಡ್ಡ ರೋಡ್ ನೋಡ್ತಾ ಇದ್ದೀನಿ. ಜನ ಇಲ್ದಿರೋ, ಹಾರೆ ನೋಡಿದಿರೋ ರೋಡ್ ನೋಡ್ತಾ ಇದ್ದೀನಿ. ಹೇಗೆ ಅನ್ನಿಸ್ತಾ ಇದೆ? ಚೆನ್ನಾಗಿ ಅನಿಸ್ತಾ ಇದೆ. ಅಂತೂ ಇಂತೂ ರೋಡ್ ಇದೆ. ರೋಡ್ ಎಲ್ಲ ನಿತಿನ್ ಗಡ್ಕರಿ ಅವರು ಆಗಿರೋದ್ರಿಂದ ನೆನೆ ಇದೇ ರೋಡ್ ಬಗ್ಗೆ ಯಾರೋ ಇವಾಗ ಮಾತಾಡ್ತಾ ಇದಾರಲ್ಲ. ನ್ಯಾಷನಲ್ ಹೈವೇ ಎಲ್ಲ ಇದು ಸ್ಟೇಟ್ ಹೈವೇನೇ. ಸ್ಟೇಟ್ ಹೈವೇನೇ ಇದು. क्या है भाई, मेरा नाम डाल दिया अपने आपके हाथों में. मेरा नाम दिखा दीजिए. मेरा नाम है तो मैं डालूंगा नहीं तो मेरा क्या नाम करें? भी वही है ना. ನೋಡಿ ನನ್ನ ಹೆಸರೇ ಹಾಕ್ಸ್ಕೊಂಬಿಟ್ಟಿಯಾರ. ನಾನು ಬರ್ತಾ ಇದೀನಿ ಅಂತ. ಯೂಟ್ಯೂಬ್ ಅಲ್ಲಿ ಇನ್ನೂ ಅಷ್ಟೊಂದು ಫೇಮಸ್ ಆಗಿಲ್ಲ, ಬಟ್ ಅಷ್ಟು ಬೇಗ ಫ್ಯಾನ್ಸ್ ನೋಡಿ ಹೆಂಗಿದಾರೆ ನನಗೆ. क्या करें? मेरा नाम है ना. मैं जो बोल रहा है इसे कि अभी तक मेरा यूट्यूब में उतना फैंस तो नहीं है, पर मुझे एक फैन मिला जिन्होंने मेरा टैटू लगवाया है उनके हाथों पर. तो मुझे ये बता दीजिए कि आप जो पान पराग खा रहे थे ना, उसमें तो क्या नशा मिलता है आपको? नशा नहीं, नशा क्या है? नहीं मिलता है क्या? नशा उसमें नहीं है. इसमें ये है कि इसे चलने में क्या है, नींद नहीं आती. नींद नहीं आती है इसलिए. ಅದಕ್ಕೆ ಡ್ರೈವರ್ ಜಾಸ್ತಿ ಕಳ್ಕೊಂಡ ಪಾನ್ अच्छा. ಪರಾಗ. उसके लिए कुछ और कर सकते हैं ना पान पराग की. वो तो आपके शरीर के लिए हानिकारक है ना. देखिए, कहने के लिए तो बहुत कुछ हानिकारक है, हाँ वो तो है. ठीक है. हाँ. लेकिन कहने पर जैसे छोटा बच्चा होता है ना कि आप हाँ. किसी चीज को मना करेंगे वो बार बार करेगा. हाँ हाँ हाँ. तो ये क्या है कि हम लोग का ये लाइन बहुत गड़बड़ है. अच्छा इसमें क्या है कि रात दिन एक बराबर करना पड़ता है. अच्छा अच्छा अच्छा. अब ಬಿಹಾರ್ನ ನಾಯಿಗಳು ಕೂಡ ಫ್ರೆಂಡ್ಲಿ ಇರುತ್ತೆ. ಆಲ್ಮೋಸ್ಟ್ 120-130 ಕಿಲೋಮೀಟರ್ಸ್ ಬಂದಿದ್ದೀವಿ. ಇನ್ನು 100 ಕಿಲೋಮೀಟರ್ಸ್ ಇದೆ. ಇಲ್ಲಿನ ಫೇಮಸ್ ಸಮೋಸ ಕಚೋರಿ ತಿನ್ನೋಣ ಅಂತ ನಿಲ್ಸಿದ್ದೀವಿ. ನೀನು ಫುಲ್ ಫೇಮಸ್ ಆಗ್ಬಿಡ್ತೀಯ ನಾಳೆಯಿಂದ ಯೂಟ್ಯೂಬಲ್ಲಿ ನೋಡೋಕೆ ಜನ ಬರ್ತಾರೆ. ಈ ಗೂಗಲ್ ಮ್ಯಾಪ್ಸು ಈ ರೋಡ್ ತೋರಿಸ್ತಾ ಇದೆ. ಈ ರೋಡ್ ನೋಡಿ ಇನೋವಾ ಕಾರ್ ಹೋಗೋಣ ಇದೆಯಾ, ಇಲ್ಲಿ ನೋಡಿದ್ರೆ ಜೀಪ್ ತೋರಿಸ್ತಾ ಇದೆ ಇದರಲ್ಲಿ. ಈ ಗೂಗಲ್ ಮ್ಯಾಪ್ಸ್ ನಂಬ್ಕೊಂಬಂದ್ರೆ ನಾವು ಸತ್ಯವಾಗ್ಲೂ ಎಲ್ಲಾದ್ರೂ भाई आगे गाड़ी निकल जाएगी ना. हाँ निकल जाएगी. ಹೇಳ್ದ ಬೈ ಗುರು, ನಿನ್ನ ಪಾಡು ನೀನು ಬೈ, ಯಾರು ಕೇಳಿಸ್ಕೊಳ್ಳಲ್ಲ. ಓ ಇಂಟರ್ನ್ಯಾಷನಲ್ ಹೈವೇ ಇದೆ ಮುಂದೆಗಡೆ.
कहाँ जा पाएगी गाड़ी इधर, वो तो जाम लग जाएगा। हाँ ಅಷ್ಟು ಟ್ರಾವೆಲ್ ಮಾಡಿಕೊಂಡು ಗಯಾಗೆ ಬಂದಿದ್ದೀವಿ. ಹಿಂದೆ ಗಯಾ ಕಾಣಿಸ್ತಾ ಇದೆ ಅಂತ ಅನಿಸುತ್ತೆ ನಿಮಗೆ. ಸೊ ಈ ಗಯಾಗೆ ಒಂದು ಬ್ರೀಫ್ ಹಿಸ್ಟ್ರಿ ಇದೆ. ಆ ಬ್ರೀಫ್ ಹಿಸ್ಟ್ರಿ ಏನಪ್ಪ ಅಂದರೆ, ಇಲ್ಲಿ ಬಂದು ಯಾರ್ಯಾರು ಪಿಂಡ ಪ್ರದಾನ ಮಾಡ್ತಾರೆ, ಅಂದರೆ ಬೇಸಿಕಲಿ ಯಾರ್ಯಾರು ಇಲ್ಲಿ ಶ್ರಾದ್ದ ಮಾಡ್ತಾರೆ ಅವರು ಮತ್ತೊಮ್ಮೆ ಶ್ರಾದ್ದ ಜೀವನದಲ್ಲಿ ಮಾಡೋ ಹಾಗಿರಲ್ಲ. ಬೇಸಿಕಲಿ ಹಿಂದೂ ಸಂಪ್ರದಾಯದಲ್ಲಿ ಏನು ಹೇಳುತ್ತೆ ಅಂದರೆ, ನೀವು ಪ್ರತಿ ವರ್ಷ ನಿಮ್ಮ ಪಿತೃಗಳನ್ನ ಕರೆದುಬಿಟ್ಟು ಅವ್ರಿಗೆ ಒಂದು ಹಬ್ಬ, ಹೇಗೆ ನೀವು ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡ್ತಿರಲ್ಲ, ಇನ್ನೇನು ನನ್ನ ಕೈಯಲ್ಲಿ ಮಾಡೋದಕ್ಕಾಗಲ್ಲ, ಇನ್ನು ನನಗೆ ಶಕ್ತಿ ಇಲ್ಲ ಅಂದರೆ ಒಂದು ಸತಿ ಇಲ್ಲಿಗೆ ಬಂದು ಮಾಡಿದ್ರೆ ಮತ್ತೊಮ್ಮೆ ಮಾಡೋ ಅವಶ್ಯಕತೆ ಇರಲ್ಲ ಅನ್ನೋದೊಂದು ಪ್ರತೀತಿ ಇದೆ. ದೇವಸ್ಥಾನಕ್ಕೆ ಇನ್ನೊಂದು ಹಿಸ್ಟ್ರಿ ಇದೆ. ಅದೇನೆಂದರೆ, ಇಲ್ಲಿ ಈ ದೇವಸ್ಥಾನದ ಹೆಸರು ಬಂದು ವಿಷ್ಣುಪಾದ ದೇವಸ್ಥಾನ ಅಂತ. ಆ್ಯಕ್ಚುಯಲ್ ಆಗಿ ಈ ದೇವಸ್ಥಾನಕ್ಕೆ ವಿಷ್ಣುಪಾದ ದೇವಸ್ಥಾನ ಅಂತ ಏನಕ್ಕೆ ಕರೀತಾರೆ ಅಂದರೆ, ವಿಷ್ಣು ಭೂಮಿ ಮೇಲೆ ಕಾಲಿಟ್ಟಾಗ ಗಯಾಸುರ ಅಂತ ಒಬ್ಬ ರಾಕ್ಷಸ ಇರ್ತಾನೆ. ಆ ಗಯಾಸುರ ಅನ್ನೋ ರಾಕ್ಷಸನ್ನ ಅವನ ಎದೆ ಮೇಲೆ ಕಾಲಿಟ್ಟು ಕೊಂದಾಗ ಆ ಎದೆ ಮೇಲೆ ಕಾಲಿಟ್ಟಂಥ ಗುರುತು ಈ ದೇವಸ್ಥಾನದಲ್ಲಿ ಇನ್ನೂ ಇದೆ ಅಂತ ಜನ ನಂಬ್ತಾರೆ. ಸೊ ಹಿಂದುತ್ವದ ಪ್ರಕಾರ ನಾವೆಲ್ಲ ಇದನ್ನ ವಿಷ್ಣುಪಾದ ಅಂತ ನಂಬ್ತೀವಿ. ಬುದ್ಧಿಸಮ್ನ ಫಾಲೋ ಮಾಡೋರು ಇದೆಲ್ಲ ಬುದ್ಧನ ಪಾದ ಅಂತ ನಂಬ್ತಾರೆ. ಸೊ ಇದು ಒಂದು ಪಾಯಿಂಟ್ ಆಫ್ ಹಿಸ್ಟ್ರಿ. ಆದರೆ ಇದನ್ನ ರಾಮಾಯಣಕ್ಕೆ ಕನೆಕ್ಟ್ ಮಾಡೋದಾದರೆ, ಇಲ್ಲಿಗೆ ಬಂದು ಪಿಂಡ ಪ್ರದಾನ ಮಾಡೋರಿಗೆ ಏನಕ್ಕೆ ಶ್ರೇಷ್ಠ ಅಂತ ಕರಿತೀವಿ ಅಥವಾ ಮತ್ತೊಮ್ಮೆ ಮಾಡೋದು ಬೇಡ ಅಂತ ಕರಿತೀವಿ ಅಂದರೆ, ರಾಮ ಕೂಡ ರಾಮಾಯಣದಲ್ಲಿ ಇಲ್ಲೇ ಬಂದು ಅವನ ಪಿತೃಗಳಿಗೆ ಪಿಂಡ ಪ್ರಾಪ್ತಿ ಮಾಡಿರ್ತಾನೆ. ಜೊತೆಗೆ ಸೀತಾಮಾತೆ ಕೂಡ ಬಂದಿರ್ತಾರೆ ಅಂತ ರಾಮಾಯಣ ಹೇಳ್ತಾರೆ. ಸೊ ಆದ್ದರಿಂದ ಏನಾಗುತ್ತೆ, ಇಲ್ಲಿ ಬಂದು ಪಿಂಡ ಪ್ರದಾನ ಮಾಡೋರು ಮತ್ತೊಮ್ಮೆ ಪಿಂಡ ಪ್ರದಾನ ಮಾಡೋ ಅವಶ್ಯಕತೆ ಇರಲ್ಲ. ಅಕಸ್ಮಾತ್ ಅವ್ರಿಗೆ ಆಗ್ತಿಲ್ಲ ಅಂದರೆ ಇಲ್ಲಿ ಒಮ್ಮೆ ಇಲ್ಲಿಗೆ ಬಂದುಬಿಟ್ಟು ಅವರು ಪಿತೃಗಳಿಗೆ ನಮಸ್ಕರಿಸ್ಬಿಟ್ಟು ಹೊರಡ್ಬೋದು. ಅದಕ್ಕೆ ಸಾಕ್ಷಿಯಾಗಿ ಒಂದು ಅರಳಿ ಮರ ನೆಟ್ಟಿದ್ದಾರೆ, ಅದು ಈಗಲೂ ಇದೆ. ಬಟ್ ಅದನ್ನೆಲ್ಲ ನಾನು ನಿಮಗೆ ತೋರಿಸೋದಕ್ಕಾಗಲ್ಲ. ವಿಷ್ಣುಪಾದನ ಕೂಡ ನಾನು ನಿಮಗೆ ತೋರಿಸೋದಕ್ಕಾಗಲ್ಲ. ಏನಕ್ಕೆ ಅಂದರೆ ಒಳಗಡೆ ಮೊಬೈಲ್ ಅಲೋನೇ ಮಾಡಲ್ಲ, ಒಂಚೂರು ಆಚೆ ಲಾಕರಲ್ಲಿ ಇಟ್ಬಿಟ್ಟು ಹೋಗಬೇಕು. ಸೊ ಅಲ್ಲಿ ಮುಂದೆ ಬೇರೆ ಕಡೆ ಬೇರೆ ಯಾವ್ದಾದ್ರು ವ್ಯೂ ಪಾಯಿಂಟ್ಸು ಆ ಥರ ಎಲ್ಲ ಏನಾದರೂ ಇದ್ದರೆ ನಾನು ನಿಮಗೆ ತೋರಿಸ್ತೀನಿ. ಹೆಂಗಿತ್ತು ಮಮ್ಮಿ ಗಯಾ? ಇತ್ತು. ಅಲ್ಲಿ ದೇವಸ್ಥಾನ ನೋಡಕ್ಕೆ ಬಿಡ್ಲಿಲ್ಲ ನೀನು, ಅದು ಟಿವಿ ನೋಡ್ಲಿಲ್ಲ, ಸಾಕು ಬಾ ಅಂದೆ. ಇವಾಗೆಲ್ಲ ಬೇರೆ ಕಡೆ ಕರ್ಕೊಂಡು ಹೋಗ್ತಾ ಇದೆ, ಅಲ್ಲೂ ಏನ್ ತೆಗ್ದಿತ್ತಾರೋ ಇಲ್ಲೋ ಗೊತ್ತಿಲ್ಲ. ಅಲ್ಲಿ ಹೋದಾಗ ಗೊತ್ತಾಗುತ್ತಲ್ಲ. ಈ ಗಾಡಿ ಅವರು ನಿಲ್ಸ್ರಿ ಅಂದ್ರೆ ನಿಲ್ಲಿಸ್ತಾನೆ ಇಲ್ಲ. ಯಾವನ ಗುದ್ಬಿಟ್ಟ, ಇವ್ರು ಗುದ್ದಿದ್ರು ಅವ್ನು ಗುದ್ದಿದ್ರು ಗೊತ್ತಿಲ್ಲ. ನಿಲ್ಸು ಅಂದ್ರೆ ನನಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ನಾನ್ ಗುದ್ದಿದ್ರೆ ನಿಲ್ಸಂಗಿಲ್ಲ ಈ ಊರಲ್ಲಿ, ಅದಕ್ಕೆ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೋಗ್ತಾ ಇದ್ದಾರೆ. ಹಿಂದೆ ಯಾರಾದ್ರೂ ಫಾಲೋ ಮಾಡ್ತಿದಾರೋ ಇಲ್ವಾ ಅಂತ ಕೂಡ ನನಗೆ ಗೊತ್ತಿಲ್ಲ. ನೋಡ್ಬೇಕು ಎಲ್ಲಿ ಕರ್ಕೊಂಡು ಹೋಗ್ತಾರೆ ಏನ್ ಕತೆ ಅಂತ. ಅಲ್ಲೇ ಪಾಯಿಂಟ್, ನೀನ್ ಮನೇಲಿ ಕೂತಿರ್ತೀಯ ಅಂತ ನಿನ್ನ ಹತ್ರ ಕಾಸು ಉಳಿಯೋದು. ನಾವ್ ಯಾರು ಮನೇಲಿ ಕೂತಿರಲ್ಲ, ನಮ್ದೆಲ್ಲ ಖಾಲಿ ಆಗೋಗುತ್ತೆ. ನಮ್ಗೆ ಆಚೆ ಸುತ್ತಾಡೋ ಶೋಕಿ, ನಮ್ದು ಅಲ್ಲೇ ಏ ಯಾವಾಗ ಕುತ್ಕೊಳ್ಳೋ ಟೈಮ್ ಬಂದ ಕುತ್ಕೋಬೇಕು. ಹಿಂಗ್ ಸಂಬಳ ತಗೊಂಡ್ಬರ್ಬೇಕು, ಹಿಂಗ್ ಸುತ್ತಾಡಕ್ ಹೋಗ್ಬೇಕು. ಈಗ ಗಯಾ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗೀತು. ನಮ್ಮಪ್ಪ ಅನ್ಕೊಂಡಿದ್ದು ಪೂಜೆ ಎಲ್ಲ ಮಾಡಿದ್ದು ಆಯ್ತು. ಸೊ ಇಲ್ಲಿನ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡಬೇಕು ಅನ್ನಿಸ್ತು. ಇಲ್ಲಿನ ಫೀಸ್ ಸ್ಟ್ರಕ್ಚರ್ ಹೇಗೆ ವರ್ಕ್ ಆಗುತ್ತೆ ಅಂದರೆ, ಅಲ್ಲಿ ದೇವಸ್ಥಾನದಲ್ಲಿ ಒಂದು ಫೀಸ್ ಇದ್ರೆ ನೀವು ಅಸ್ಯೂಮ್ ಮಾಡ್ಕೋಬೇಕು 1:10 ನೀವು ಕೊಡಬೇಕು ಅಂತ. ಅಂದರೆ ಅಲ್ಲಿ 350 ರೂಪಾಯಿ ಇದ್ರೆ ಅವ್ರು 3,500 ಕೇಳ್ತಾರೆ, 200 ರೂಪಾಯಿ ಇದ್ರೆ 2,000 ಕೇಳ್ತಾರೆ. ಈ ಥರ ಫೀಸ್ ವರ್ಕ್ ಆಗುತ್ತೆ ಇಲ್ಲಿ. ಆ್ಯಂಡ್ ಇಲ್ಲಿ ನಮಗೆ ಪೂಜೆ ಮಾಡಿಸಿದ್ರಲ್ಲ, ಅವ್ರು ನಮ್ಗೆ ಹೇಳ್ತಾ ಇದ್ರು ಇದನ್ನ ಫಾಲೋ ಮಾಡಬೇಕು, ಅದನ್ನ ಫಾಲೋ ಮಾಡಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಆ್ಯಂಡ್ ಆಮೇಲೆ ಇದನ್ನೆಲ್ಲ ಫಾಲೋ ಮಾಡಿದ್ರೆ ಭಾಗ್ಯ ಬರುತ್ತೆ. ನಿಜವಾದ ಭಾಗ್ಯ ಇರೋದು ಅವ್ರಿಗೇನೆ. ಯಾಕಂದ್ರೆ ನಾನು ಯೂಸ್ ಮಾಡ್ತಾ ಇರೋದು ರಿಯಲ್ಮಿ ಫೋನು, ಅವ್ರು ಯೂಸ್ ಮಾಡ್ತಾ ಇರೋದು ಸ್ಯಾಮ್ಸಂಗ್ Z Fold 4. ಸೊ ಭಾಗ್ಯ ಯಾರ ಹೆಸರಲ್ಲಿದೆ ಅಂತ ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಸೊ ನೀವು ಇಲ್ಲಿ ಬಂದಾಗ ನಿಮ್ಗೆ ಏನಾದ್ರು ಕಾಂಟ್ಯಾಕ್ಟ್ಸ್ ಬೇಕಾದ್ರೆ ನನಗೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇಲ್ಲಾಂದರೆ ನನಗೆ ಡಿ ಎಮ್ ಮಾಡಿದ್ರೆ ನಿಮಗೆಲ್ಲ ಕಾಂಟ್ಯಾಕ್ಟ್ಸ್ ಕೊಡ್ತೀನಿ. ನೀವು ಎಲ್ಲ ರೀತಿ ಪೂಜೆ ಮಾಡ್ಬೋದು ಇಲ್ಲಿ. ಈಗ ನೆಕ್ಸ್ಟು ಬೋಧ್ಗಯಾಗೆ ಹೋಗ್ತಾ ಇದ್ದೀವಿ. ಬೋಧ್ಗಯಾ ಹೋಗಿ ಅಲ್ಲಿ ಒಂದು ದೊಡ್ಡ ಬುದ್ಧ ಸ್ಟ್ಯಾಚು ಇದೆ, ಅದನ್ನ ತೋರಿಸೋ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಸಿಗೋಣ ಬನ್ನಿ.